ಪ್ರಿಯಾಂಕಾ, ಕರ್ನಾಟಕ ಶೋಷಿತ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಮಾತಾಡ್ತಾ ಇದ್ದೀವಿ. ಇಲ್ಲಿ ತುಮಕೂರು ಜಿಲ್ಲೆಗೆ ಬಂದಿದ್ದೀವಿ. ಇಲ್ಲಿ ಹೆಣ್ಮಕ್ಳಿಗೆ ಸಾಕಷ್ಟು ದೌರ್ಜನ್ಯ ದಬ್ಬಾಳಿಕೆ ನಡೀತಾ ಇದೆ. ಅದಕ್ಕೆ ಜಿಲ್ಲಾಧ್ಯಕ್ಷನಾಗಿ ಆಯ್ಕೆ ಮಾಡಬೇಕು ಅಂತ ಮೇಡಮ್, ಇದು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೆಯುತ್ತಲ್ಲ, ಬಟ್ ಹಂಗಂಗೆ ಮುಚ್ಚಾಕ್ತಾರೆ ಎದುರುಕೊಂಡು, ಅದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಹೋರಾಟಕ್ಕೆ ನಾವು ನಿಂತಿರೋದು, ಅದ್ರ ಬಗ್ಗೆ ಹೋರಾಟ ಮಾಡೋದು. ಆಮೇಲೆ ಪ್ರೆಸೆಂಟ್ ಮೇಡಮ್, ಹಳ್ಳಿ ಸೈಡ್ ಜಾಸ್ತಿ, ಹಳ್ಳಿಗಾಡಲ್ಲಿ ಜಾಸ್ತಿ ಆಗ್ತವೆ. ಎಲ್ಲ ಕಡೆ ಓಡಾಡ್ತಾ ಇದ್ದೀವಿ, ತಾಲೂಕಲ್ಲಿ ಮಾಡಿದ್ದೀವಿ, ಜಿಲ್ಲೆಯಲ್ಲಿ ಈಗ ಬಂದು ತುಮಕೂರಿಗೆ ಬಂದಿರೋ ಕಾರಣನೇ ಅದು. ಜಿಲ್ಲೆಯಲ್ಲಿ ಅಧ್ಯಕ್ಷರು ಮಾಡಬೇಕು ಅನ್ನೋದಕ್ಕೋಸ್ಕರ ಬಂದಿದ್ದೀವಿ, ಆಯ್ಕೆ ಮಾಡಬೇಕು ಅಂತ. ಒಳ್ಳೆಯವರು ಯಾರಾದರೂ ಸಿಕ್ಕರೆ ನೋಡ್ಬಿಟ್ಟು ಅವ್ರನ್ನ ಆಯ್ಕೆ ಮಾಡ್ತೀವಿ. ತಾಲೂಕು ಮಟ್ಟ ಅಲ್ಲೆಲ್ಲ ಅಧ್ಯಕ್ಷರು ಮಾಡ್ತಾ ಇದ್ದೀವಿ, ಎಲ್ಲ ಕಡೆನೂ ಓಡಾಡ್ತಾ ಇದ್ದೀವಿ, ಎಲ್ಲ ಕಡೆ ಓಡಾಡಿ ಮಾಡ್ತಾ ಇದ್ದೀವಿ. ಮೇಡಮ್, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡ್ತಾರಲ್ಲ, ಅದಕ್ಕೆ ಏನೇ ಶಿಕ್ಷೆ ಇದೆ ಅಂತ ಒಂದು ಸ್ವಲ್ಪ ಅಪ್ಡೇಟ್ ಕೊಡ್ತೀರಾ? ಶಿಕ್ಷೆ ಕಾನೂನು ಪ್ರಕಾರ ಏನೇನು ಶಿಕ್ಷೆ ಬರುತ್ತೋ ಅದು. ಆಮೇಲೆ ಮೇಡಮ್, ನಿಮಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಇವಾಗ ನಿಮಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನಿಮ್ಮ ಫೋನ್ ನಂಬರ್ ಹೇಳ್ತೀರಾ? ಹೌದು, 77-955-10-993 ಇದು ಕಾಂಟ್ಯಾಕ್ಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಕಾಲ್ ಮಾಡುತ್ತೆ. ಏನೇ ತೊಂದರೆ ಇದ್ರೂ, ಹೆಣ್ಮಕ್ಳಿಗೆ ಯಾವುದೇ ರೀತಿ ತೊಂದರೆ ಆದ್ರೂ ಈ ಕಾಂಟ್ಯಾಕ್ಟ್ ಮಾಡಿ, ಎಲ್ಲೇ ಇರಲಿ ಅಲ್ಲಿ ಆ ಜಾಗಕ್ಕೆ ನಾವು ಬರ್ತೀವಿ. ನಿಮ್ಮ ಸಮಸ್ಯೆ ಏನೇ ಇದ್ರೂ ಕ್ಲಿಯರ್ ಮಾಡ್ತೀವಿ. ಹೋರಾಟನೂ ಮಾಡೋಕ್ಕೆ ರೆಡಿ ಇದ್ದೀವಿ ನಾವೆಲ್ಲ. ಹೆಣ್ಮಕ್ಳಿಗೆ ಏನೇ ದೌರ್ಜನ್ಯ ದಬ್ಬಾಳಿಕೆ ನಡೀತಾ ಇದ್ರು ಅದಕ್ಕೆ ಉಗ್ರ ಹೋರಾಟ ಮಾಡ್ತೀವಿ. ಅದಕ್ಕೋಸ್ಕರನೇ ನಾವು ನಿಂತಿರೋದು. ಅದೇನೇ ಆದ್ರೂ ಜೊತೆಗೆ ನಿಂತ್ಕೊತೀವಿ.